ಹಲೋ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಡ ಮೋಟಿವ್ಸ್. ಕರ್ನಾಡ ಮೋಟಿವ್ಸ್ ಇವತ್ತೇ ನೋಡ್ತಾ ಇದ್ರೆ ಹೊಸದಾಗಿ ಏನಾದರೂ ಬದಲಾವಣೆ ತರಬೇಕಂತೇಳಿ ಕರ್ನಾಡ ಮೋಟಿವ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ದೀವಿ. ನೀವು ಅಷ್ಟೇ ಅಲ್ಲದೆ ಹಲವಾರು ಜನ ತಮ್ಮ ಜೀವನದಲ್ಲಿ ಕಷ್ಟಗಳಿಂದಲೇ ಜೀವನವನ್ನು ಕಳೀತಾ ಇರ್ತಾರೆ. ಇನ್ನು ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾನೆ. ಇದು ಕೊಟ್ಟಿರಲ್ಲ ಅಂತಿರಲ್ಲ, ಎಲ್ಲವನ್ನೂ ಕೊಟ್ಟಿರ್ತಾನೆ. ದುಡ್ಡು ಕೊಟ್ಟಿರ್ತಾನೆ, ಆಯಸ್ಸು ಕೊಟ್ಟಿರ್ತಾನೆ, ಮಕ್ಕಳು ಮರಿ ಕೊಟ್ಟಿರ್ತಾನೆ. ಆದರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಓಡಾಡ್ತಾ ಇರ್ತವೆ. ಮನಸ್ಸಿಗೆ ನೆಮ್ಮದಿ ಕೂಡ ಇರ್ತಿರಂಗಿಲ್ಲ. ಏನೇನೋ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಅಂತವಕ್ಕೆ ಎಲ್ಲವಕ್ಕೂ ಒಂದೊಂದು ಹಂತದಲ್ಲಿ ಮುಕ್ತಿ ಸಿಗಬಹುದು ಅನ್ನುವ ಒಂದು ಉದ್ದೇಶದಿಂದ ಈ ನಮ್ಮ ಕರ್ನಾಡ ಮೋಟಿವ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅನ್ನು ಶುರು ಮಾಡಿದ್ದೀವಿ. ಜೊತೆಗೆ ಫೇಸ್ಬುಕ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ನೀವು ಕರ್ನಾಡ ಮೋಟಿವ್ಸ್ ನೋಡಬಹುದು. ಒಂದೇ ಮಹನೀಯರೇ, ನನಗೆ ಬೇಕಾಗಿರೋದು ನೀವು 1 ಕೆಜಿ ಅಕ್ಕಿಯಲ್ಲಿ ಅಟ್ಲೀಸ್ಟ್ ಒಂದು ಅಕ್ಕಿ ಆದ್ರೂ ಚೇಂಜ್ ಆಗಬಹುದಾ ಅನ್ನುವ ಆಸೆ ನನ್ನಲ್ಲಿದೆ. ಹೀಗಾಗಿ ನೂರಾರು ಜನ ನಮ್ಮ ಕೇಳ್ತಾ ಇರ್ಬೋದು, ಅಥವಾ 10 ಜನ ಕೇಳ್ತಿರ್ಬೋದು, ಅಥವಾ ಲಕ್ಷಾಂತರ ಜನ ಕೇಳಬಹುದು. ಯಾರ ಕೇಳಿದ್ರು ಕೂಡ ಇದರಲ್ಲಿ ನಂಬಿಕೆಯನ್ನಿಟ್ಟು ಬದಲಾದ್ರೆ 100% ಸತ್ಯವಾಗುತ್ತೆ. ಈಗ ಪ್ರಿವಿಯಸ್ಲಿ ನಾನು ಹೇಳಿದ ಪ್ರಕಾರ, ನಿಮಗೆ ಪ್ರಿವಿಯಸ್ಲಿ ಹೇಳಿದ ನಮ್ಮ ಹಳೆ ವಿಡಿಯೋದಲ್ಲಿ ಕೂಡ ಇದೆ. ಸೊ ಮನೆಯಲ್ಲಿ ನಮಗೆಲ್ಲವೂ ಕೂಡ ಇದೆ, ಆದ್ರೆ ನಮ್ಮ ಮನೆಯಲ್ಲಿ ಉಳಿಯಲ್ಲ. ಅದು ಯಾವ ರೀತಿ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತವೆ, ಅದಕ್ಕೆ ಏನು ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ದೆ ಪ್ರೀವಿಯಸ್ಲಿ ವಿಡಿಯೋದಲ್ಲಿ. ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ತದನಂತರ ಈಗ ನಾನು ಮತ್ತೊಂದು ವಿಡಿಯೋ ತಿಳಿಸ್ಲಿಕ್ಕೆ ಬಂದಿರೋದು ಏನು ಅಂದ್ರೆ, ನನ್ನ ಫ್ರೆಂಡ್ ಸರ್ಕಲ್ ಇರ್ತಾರೆ ಅಥವಾ ದೂರಿನ ವ್ಯಕ್ತಿ ಇರ್ತಾರೆ. ಅವ್ರಿಗೆ ಯಾವುದೋ ಒಂದು ಸಮಯದಲ್ಲಿ ನಾನು ದುಡ್ಡು ಕೊಟ್ಬಿಟ್ಟಿರ್ತೀನಿ, ಏನೋ ರಿಕ್ವೆಸ್ಟ್ ಆಗುತ್ತೆ, ಕೊಡ್ತೀನಿ. ಬಟ್ ಆ ದುಡ್ಡು ವಾಪಸ್ ನನಗೆ ಬಂದಿರಲ್ಲ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ, ದುಡ್ಡು ಬಂದಿರೋದೇ ಇಲ್ಲ. ಇನ್ನು ಹತ್ರನೇ ಇರ್ತಾನೆ ದೋಸ್ತ, ನಾ ಹೆಂಗ್ ಕೇಳಬೇಕು ಅಂತ ಬಿಟ್ಟಿರ್ತೀವಿ. ಕರೆಕ್ಟ್ ಅಲ್ಲ? ಸೊ ಇದು ನಿಮ್ಗೆ ಅನುಭವ ಕೂಡ ಆಗಿರ್ತದೆ ಎಲ್ಲೋ ಒಂದ್ ಕಡೆ. ಸೊ ಆ ಒಂದು ದುಡ್ಡನ್ನ ನಾವು ನಮಗೆ ಪಡ್ಕೊಳ್ಬೇಕು. ಹೆಂಗ್ ಪಡ್ಕೊಳ್ಬೇಕು, ಯಾವ ಉಪಾಯದಿಂದ ನಾವು ಪಡ್ಕೊಳ್ಬೇಕು? ದುಶ್ಚಟದಿಂದ ಪಡ್ಕೊಳ್ಬಹುದು, ಅವ್ನಿಗೆ ಹಾನಿ ಮಾಡಿ ಪಡ್ಕೊಳ್ಬಹುದು, ಆದ್ರೆ ಮನಸ್ಸು ಕಷ್ಟ ಆಗುತ್ತೆ. ಸೊ ಅವನ ಪ್ರೀತಿ ವಾತ್ಸಲ್ಯದಿಂದ ಅವ್ನು ಹೇಳೋದು ಕೊಡ್ತಾನೆ, ನಮಗೂ ಗೊತ್ತಾಗಬಾರ್ದು, ಜೊತೆಗೆ ಅವನು ನಮಗೆ ಹೇಳಿ ಕೊಟ್ಟಂತೆ ಅವನಿಗೆ ಕೂಡ ಬಡನ್ ಆಗ್ಬಹುದು. ಆ ರೀತಿ ಒಂದು ಉಪಯುಕ್ತವಾದ ಒಂದು ತಂತ್ರದಿಂದ ನಾವು ಪಡ್ಕೊಳ್ಬಹುದು. ಏನಿರ್ಬೋದು ಆ ಒಂದು ಉಪಯುಕ್ತವಾದ ತಂತ್ರ? ಸಿಂಪಲ್ ಕುಂಬಾರರು ಏನು ಮಾಡಿರ್ತಾರೆ ನೋಡ್ರಿ, ಸಣ್ಣ ಮಡಿಕೆ ಬರ್ತವೆ. ಆ ಸಣ್ಣ ಮಡಿಕೆಗಳನ್ನ ಒಂದು 2 ಮಡಿಕೆ ಬುಧವಾರ ದಿವಸ ಒಂದು 2 ಮಡಿಕೆಯನ್ನ ತಗೊಂಡು, ಹರಿಯುವ ನೀರು ಎಲ್ಲಿ ಬರುತ್ತೆ, ಹರಿಯುವ ನೀರು ಇರ್ಬೇಕು ಮತ್ತೆ, ಸರಿನಾ? ಸೊ 2 ಮಡಿಕೆ, 1 ತೆಂಗಿನಕಾಯಿಯನ್ನ, ಮೊದಲು ನೀವು ಒಂದು ತೆಂಗಿನಕಾಯಿಯನ್ನ 2 ಮಡಿಕೆಯನ್ನ ತೆಗೆದುಕೊಂಡು ಮನೆಗೆ ಬನ್ನಿ. ಮನೆಗೆ ಬಂದಾದ ಮೇಲೆ ಬುಧವಾರ ದಿನ ಆ ಕಾಯಿಗೆ ಅರಿಶಿನ ಮತ್ತು ಕುಂಕುಮ, ಕಾಯಿ ಫುಲ್ ಎಲ್ಲ ಅರಿಶಿನದಲ್ಲಿ ಮುಗಿಸ್ಬಿಡ್ರಿ. ಅದನ್ನ ತೆಂಗಿನಕಾಯಿಯನ್ನ ಎಲ್ಲ ಅರಿಶಿನದಲ್ಲಿ ಪುಚ್ಚೇನು ಬ್ಯಾಕ್ ಏನಿರ್ತದೆ ಅದನ್ನೆಲ್ಲ ಸುಲಿಬಿಡಿ. ಸುಲಿದ ಒಳ್ಳೆ ಅದು ರೌಂಡ್ ಆಗಿರ್ಬೇಕು ತೆಂಗಿನಕಾಯಿ. ಅದನ್ನ ಸುಲಿಬಿಟ್ಟ ಅದನ್ನ ಅರಿಶಿನ ಕುಂಕುಮದಿಂದ ಟೋಟಲಿ ರೌಂಡ್ ಮಾಡಿಬಿಡಿ. ತದನಂತರ ಅದನ್ನ ಒಂದು ಗೆಜ್ಜೆ ವಸ್ತ್ರ ಅಂತೀವಿ, ಒಂದು ಮಡಿ ವಸ್ತ್ರ, ಆ ಮಡಿ ವಸ್ತ್ರದ ಮೇಲೆ ಇಟ್ಟ ಆ ತಾಯಿಯನ್ನ ಪೂಜಿಸ್ರಿ. ಅದನ್ನ ನೀವು ಒಂದು ಮನದಲ್ಲಿ ನೆನೆಸ್ಕೊಳ್ಳಿ. ಯಾರೆಲ್ಲ ರೊಕ್ಕ ಬರಬೇಕು ಅವ್ರ ಹೆಸರನ್ನ ಕೂಡ ಆ ಭಗವಂತನ ಮುಂದೆ ಹೇಳಿ, ಆ ಭಗವಂತನ ಪ್ರೀತಿಯಿಂದ ಪೂಜೆ ಮಾಡ್ತಾ ಅವು 2 ಕೂಡ ಏನ್ ತಂದಿರ್ತೀವಿ, 2 ಮಡಿಕೆಗಳನ್ನ, ಅವು ಕೂಡ ನೀವು ಪೂಜೆ ಮಾಡಿ. ತದನಂತರ ಒಂದು 2 ತಾಸು ಅಥವಾ 3 ತಾಸು ಪೂಜೆ ಮಾಡಿದಾದ್ಮೇಲೆ ಅದನ್ನ ಆ 2 ಮಡಿಕೆಗಳನ್ನ, ಸಣ್ಣ ಮಡಿಕೆ 2 ಮಡಿಕೆಗಳನ್ನ, ಜೊತೆಗೆ ಆ ಒಂದು ಕಾಯಿಯನ್ನ, ಇದನ್ನ ಹರಿಯುವ ನೀರಿನಲ್ಲಿ ನೀವು ಅದನ್ನ ಬಿಟ್ಟು ಬರಬೇಕು. ಅಲ್ಲಿ ಬಿಡುವಾಗೂ ಸಹಿತ ಆ ಮೇಲೆ ಮುಳುಗುವನ್ನು ಬಿಡ್ಲಿಕ್ಕೆ ಹೋಗಬೇಡಿ, ಮೇಲೆ ತೇಲ್ಕೊಂತ ಹೋಗ್ಬೇಕು. ಆ ರೀತಿ ಅಲ್ಲಿ ಬಿಡುವಾಗ ಕೂಡ ನನ್ನ ಈ ವ್ಯಕ್ತಿ XYZ ಮನುಷ್ಯ ನನ್ನ ದುಡ್ಡನ್ನು ತೆಗೆದುಕೊಂಡಿದ್ದಾನೆ, ದಯವಿಟ್ಟು ಅದನ್ನು ವಾಪಸ್ ಮರಳಿಸಿ ಕೊಡು ಅಂತ ಹೇಳಿ ಇದನ್ನ 4 ವಾರ ನೀವೇನಾದ್ರೂ ಮಾಡಿದ್ರೆ, ಕರೆಕ್ಟ್ ಆಗಿ ಫಾರ್ಮಾಲಿಟಿ ಏನ್ ಹೇಳಿದ್ರೆ ತಕ್ಕಂಗ ಪರ್ಫೆಕ್ಟ್ಲಿ ಮಾಡಿದರೆ 100% ನಿಮಗೆ ದುಡ್ಡು ಮರಳಿ ಬರುತ್ತೆ. 4 ವಾರದ ಮೇಲೆ ನಿಮಗೆ ಒಂದು 30 ಡೇಸ್ ಅಲ್ಲಿ, ಅದು 20 ಡೇಸ್ ಶುಭ ಸಂಸ್ಥೆಬಹುದು, ಅಥವಾ 1 ವಾರಲ್ಲಿ ಆಗ್ಬೋದು, 2 ವಾರಲ್ಲಿ ಆಗ್ಬೋದು, 3 ವಾರಲ್ಲಿ ಆಗ್ಬೋದು, ಅಥವಾ 4 ವಾರಲ್ಲಿ ಕೂಡ ಆಗ್ಬೋದು. ನಿಮಗೆ ಆ ವ್ಯಕ್ತಿ ಯಾವ ವ್ಯಕ್ತಿಯಿಂದ ಕಡೆ ಬರಬೇಕಾಗಿತ್ತು 100% ದುಡ್ಡು ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಒಳ್ಳೆ ಅವಕಾಶ ಇದೆ, ಒಂದು ಒಳ್ಳೆ ಮಾಹಿತಿ ಕೂಡ ಇದೆ. ನೀವು ಕೂಡ ಇದನ್ನ ಅಷ್ಟೇ ಕೇಳಾದ್ರೆ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ ದಯವಿಟ್ಟು. ಯಾಕಂದ್ರೆ ಬಹಳ ಜನಕ್ಕೆ ಸಮಸ್ಯೆ ಇದೆ ಕಣ್ರಿ ಇವತ್ತು. ಅಂತ ಎಲ್ಲರಿಗೂ ಒಂದು ಮಾಹಿತಿ ಉಪಯುಕ್ತವಾಗ್ಲಿ. ಬರೀ ಕೇಳೋದು ಬಿಡೋದು ಮಾತ್ರ ಆಗ್ಬಾರ್ದು.
ಸೊ ನಿಮ್ಮದು ನಾವು ಶೇರ್ ಮಾಡೋದ್ರಿಂದ ಅವ್ರಿಗೆ ಒಂದು ಉಪಯುಕ್ತ ಆಗುತ್ತೆ ಕಣ್ರಿ. ಓ ಇವ್ರು ಇಟ್ಟಿದ್ರಪ್ಪ ನಾ ಅದನ್ನ ಆಗ ಅಂತ ನಿಮ್ದು ಒಂದು ಅವ್ರಿಗೊಂದು ಬ್ಲೆಸ್ಸಿಂಗ್, ನಿಮ್ದು ಒಂದು ಆಶೀರ್ವಾದ. ಹೀಗಾಗಿ ಇದನ್ನ ಶೇರ್ ಮಾಡುವಂತವ್ರು ನೀವಾದ್ರಿ, ಅವರು ಕೂಡ ಬದಲಾದ್ರೆ ಅದು ಒಂದು ಇಲ್ಲೇ ಒಂದು ಭಗವಂತನ ಆಶೀರ್ವಾದ ನಿಮ್ಮ ಮುಖಾಂತರ ಅವರಿಗೆ ತಲುಪುತ್ತೆ. ಸೊ ಮುಂದಿನ ವಿಡಿಯೋಗಾಗಿ ಈಗಲೇ ನಮ್ಮ ಕನ್ನಡ ಮೋಟಿವ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಾಜು ಇರ್ತಕ್ಕಂತಹ ಬೆಲ್ ಬಟನ್ ಐಕಾನ್ ಅನ್ನ ನೀವು ಆನ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ವಿಡಿಯೋನ ಯಾವಾಗ ಹಾಕಿದ್ರು ಕೂಡ ನಿಮಗದು ಅಲರ್ಟ್ ತೋರಿಸುತ್ತೆ. ಆವಾಗ ನೀವು ವಿಡಿಯೋನ ವೀಕ್ಷಣೆ ಮಾಡಬಹುದು. ಧನ್ಯವಾದಗಳು.